ಹಬ್ಬದ ದಿನ ಬಾಯ್ಸ್ ಅಡ್ಡ ಓನರ್ಗೂ ನನಗೂ ಕ್ಲಾಶ್ ಆಗೋಯ್ತು. ಕಂಗ್ರಾಚುಲೇಷನ್ ಬ್ರದರ್. ನಮ್ಮಮ್ಮ ಇವತ್ತು ಮನೇಲಿ 9 ಗಂಟೆ ಅಷ್ಟು ರಿಟರ್ನ್ ಇರಬೇಕು ಅಂತ ಆರ್ಡರ್ ಮಾಡಿದ್ರು. ಸರಿ ಅಂತ ಫೋನ್ ನೋಡ್ತಾ ಇದ್ದ ನಮ್ ಡ್ಯಾಡಿಗೆ ಬಾಯ್ ಹೇಳಿ 4 ಗಂಟೆಗೆ ಜಾಗ ಬಿಟ್ಟೆ. ನಾನು 1 ಅವರಲ್ಲಿ ಬನಶಂಕರಿ ಬಾಯ್ಸ್ ಅಡ್ಡಾಗಿ ರೀಚ್ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಗೂಗಲ್ ಮ್ಯಾಪ್ಸ್ ನೋಡ್ಕೊಂಡು ಹೋಗಿದ್ದಕ್ಕೆ 1.5 ಅವರ್ ಆಗೋಯ್ತು. ಇದನ್ನ ನಾನೇನೋ ಅರ್ಥ ಮಾಡ್ಕೋಬಹುದು. ಆದ್ರೆ 1 ತಿಂಗಳು ಮುಂಚೆಯಿಂದ ಈ ದಿನ ಅಂಗಡಿ ಪೂಜೆ ಐತೆ, ಬೇಗ ಬಂದ್ಬಿಡಿ ಬ್ರೋ, ಲೇಟ್ ಮಾಡಕ್ ಹೋಗ್ಬೇಡಿ ಅಂತ ಹೇಳಿದ್ ಇವರೇ ಅರ್ಥ ಮಾಡ್ಕೋತಾ ಇಲ್ಲ. ಎಷ್ಟೋ ತಿಂಗಳುಗಳಾದ್ಮೇಲೆ ನಮ್ ಬೆಂಗಳೂರು ಎಷ್ಟು ಖಾಲಿ ಹೊಡಿತೈತೆ ಅಂತ ಪೀಸಾಗಿ ನೋಡ್ಕೊಂಡು ಅಂಗಡಿಗೆ ಹೋಗೋಷ್ಟಲ್ಲಿ ಅಂಗಡಿನೂ ಮುಗಿಸ್ಬಿಟ್ಟಿದ್ರು, ಪೂಜೆನೂ ಮಾಡಿ ಮುಗಿಸ್ಬಿಟ್ಟಿದ್ರು. ಅಲ್ಲಿ ಸೀಳಿ ಸೈಡ್ಗಿಕ್ಕಿರೋ ಕುಂಬಳಕಾಯಿ ಮತ್ತೆ ಕಟ್ಟಿರೋ ಹಾರನೇ ಪೂಜೆ ಆಗಿದೆ ಅಂತ ಹೇಳುತ್ತೆ. ಅದನ್ನ ನೋಡಿ ನಂಗೆ ಒಂದ್ ಸ್ವಲ್ಪ ಬೇಜಾರಾಗೋಯ್ತು. ಅದಕ್ಕೆ ಕನ್ಫರ್ಮೇಶನ್ಗೆ ಅಂತ ಒಂದು ಕಾಲ್ ಹಾಕ್ದೆ. ಅವರು ಬೇಜಾರಲ್ಲಿದ್ರೇನೋ ಅನ್ಸುತ್ತೆ. ಅದಕ್ಕೆ ಕಾಲ್ ಕಟ್ ಆಗಿ ವಾಯ್ಸ್ ಮೇಲ್ ಆನ್ ಆಯ್ತು. ಅದಕ್ಕೆ ಅವ್ರಿಗೆ ಅದರಲ್ಲೇ ಸಾರಿ ಹೇಳ್ಬಿಟ್ಟು, ಸಾರಿ ಬ್ರೋ. ಆಮೇಲೆ ಅಲ್ಲಿ ಎಷ್ಟೊತ್ತೇ ನಿಂತ್ಕೊಂಡ್ರು, ಟೈಮ್ ವೇಸ್ಟ್ ಆಗ್ತಿತ್ತು. ಮಳೆ ಬೇರೆ ಅವಾಗಲೇ ಬಂದಿತ್ತು, ಗಾಳಿ ಕೂಡ ಸ್ವಲ್ಪ ಜೋರಾಗಿ ಬೀಸ್ತಿತ್ತು. ನನಗೆ ಬೇರೆ ಚಳಿ ಆಗ್ತಾ ಇತ್ತು. ಅಂಗಡಿ ಓಪನ್ ಇದ್ದಿದ್ರೆ ಒಂದು ಜಾಕೆಟ್ ಅರ ತಗೋಬೋದಾಗಿತ್ತು. ಆದ್ರೆ ಅಂಗಡಿ ಮುಚ್ಚಿದೆ ಅಲ್ವಾ, ಅದಕ್ಕೆ ಸೀದಾ ಗಾಡಿ ತಗೊಂಡು ನಮ್ಮ ಮನೆಗೆ ಅಮ್ಮ ಹೇಳೋ ಟೈಮು ಮುಂಚೆನೆ ಹೋಗಿದ್ದೆ. ಜೊತೆಗೆ ಒಂದಷ್ಟು ಪ್ಯಾಕೆಟ್ಗಳನ್ನ ತಗೊಂಡು ಹೋಗಿರೋದು ನೋಡಿ ಅಮ್ಮಂಗ ಡೌಟ್ ಬಂದ್ಬಿಡ್ತು. ಲೇಟ್ ಆಗೋಯ್ತು. ನಿನ್ ಜನ್ಮಕ್ಕೆ ಹೋಗೋ. ಬೆಳಗ್ಗೆ ಬಡ್ಕೊಂಡೆ ತಾನೆ ಹೋಗು 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 ಅಂತ. ಆಮೇಲೆ ಅಪ್ಪಂಗೆ ಫಸ್ಟ್ ಟೈಮ್ ಮಖಾನ ಅಂತ ಹೊಸ ಸ್ನಾಕ್ಸ್ ಕೊಟ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಕೇಳಿದಕ್ಕೆ ಹಿಂಗೆ ಹೇಳ್ಬಿಟ್ರು. ಹೆಂಗದೆ? ಆಮೇಲೆ ಅದನ್ನೇ ಅಮ್ಮನೂ ಕಾಪಿ ಹೊಡೆದ್ರಪ್ಪ. ಏನೋ ಒಂಥರ ಆಯ್ತು.